ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಸಬೀನಾ ವರದರ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂದರೆ, ಚುನಾವಣೆಗೂ ಮುನ್ನ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿ ಯೋಜನೆಯ ಒಂದು ಭರವಸೆಯನ್ನು ಜನರಿಗೆ ನೀಡಿತ್ತು. ಅದನ್ನು ಅದೇ ರೀತಿ ಚಾಲನೆ ನೀಡ್ತಾ ಬಂತು. ಮೊದಲಿಗೆ ಶಕ್ತಿ ಯೋಜನೆಯನ್ನು ಚಾಲನೆ ಮಾಡ್ತು, ಆಮೇಲೆ ಗೃಹ ಜ್ಯೋತಿ, ಆಮೇಲೆ ಅನ್ನಭಾಗ್ಯ, ಆಮೇಲೆ ಗೃಹಲಕ್ಷ್ಮಿ ಯೋಜನೆಯನ್ನು ಚಾಲನೆ ಮಾಡ್ತು. ಇವಾಗ ಕೊನೆಯದಾಗಿ 5ನೇ ಒಂದು ಗ್ಯಾರಂಟಿ ಯೋಜನೆ ಏನಪ್ಪ ಅಂದರೆ ಯುವ ನಿಧಿ ಯೋಜನೆ. ಅದಕ್ಕೆ ಸ್ವಲ್ಪ ತಡವಾಯಿತು. ಯಾಕಪ್ಪ ಅಂದರೆ ಗೃಹಲಕ್ಷ್ಮಿ ಯೋಜನೆ ಒಂದು ದೊಡ್ಡ ಬಜೆಟ್ನ ಯೋಜನೆ ಆಗಿತ್ತು. ಅದರಲ್ಲಿ ತುಂಬ ತಾಂತ್ರಿಕ ದೋಷದಿಂದ ತುಂಬ ಜನಕ್ಕೆ ಅಮೌಂಟ್ ಬಂದಿಲ್ಲ ಅದರಲ್ಲೇ ಒಂದು ಸರ್ಕಾರ ಮುಳುಗೋಗಿತ್ತು. ಇವಾಗ ಈ ಒಂದು ವರ್ಷದ ಕೊನೆಯಲ್ಲಿ ಯುವ ನಿಧಿ ಯೋಜನೆಗೆ ಒಂದು ಚಾಲನೆ ನೀಡಿದೆ. ಅದು ಜನವರಿ 12ಕ್ಕೆ ಚಾಲನೆ ನೀಡ್ತಾರೆ ಅಂತ ಹೇಳಿದರು. ಆದರೆ ಇವಾಗ ಡಿಸೆಂಬರ್ 26 ಇವತ್ತು ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ CM ಸಿದ್ದರಾಮಯ್ಯ ಅವರು ಚಾಲನೆ ನೀಡಿದ್ದಾರೆ. ಅವ್ರ ಜೊತೆ DK ಶಿವಕುಮಾರ್ ಇದ್ದರು, ಆಮೇಲೆ ಪ್ರಿಯಾಂಕಾ ಖರ್ಗೆ ಇದ್ದರು, ಆಮೇಲೆ ವೈದ್ಯಕೀಯ ಶಿಕ್ಷಣ ಸಚಿವ ಶರಣ ಪ್ರಕಾಶ ಪಾಟೀಲ್ ಅವರು ಇದ್ದರು. ಆಮೇಲೆ CM ಸಿದ್ದರಾಮಯ್ಯ ಅವರು ನಿರುದ್ಯೋಗ ಯುವಕ ಮತ್ತು ಯುವತಿಯರಿಗೆ ಒಂದು ಶುಭವನ್ನು ಹಾರೈಸಿದರು. ಅರ್ಹ ಫಲಾನುಭವಿಗಳು ಇದರ ಯೋಜನೆಯನ್ನು ಪಡ್ಕೊಳ್ಳಿ ಅಂತ ಹೇಳಿದರು. ಆದರೆ ಇದಕ್ಕೆ ಅರ್ಹ ಫಲಾನುಭವಿಗಳು ಯಾರಪ್ಪ ಅಂದರೆ, ಮೊದಲು ಪದವಿ ಮತ್ತು ಡಿಪ್ಲೊಮೋವನ್ನು ಕೋರ್ಸನ್ನು ಪಾಸ್ ಮಾಡಿರಬೇಕು. ಅದು 2022-23ನೇ ಸಾಲಿನಲ್ಲೇ ಪಾಸ್ ಆಗಿರಬೇಕು. ಆಮೇಲೆ ಅವರು ತೇರ್ಗಡೆಯಾಗಿ 6 ತಿಂಗಳಾಗಿರಬೇಕು, ಅಥವಾ 6 ತಿಂಗಳು ಆದರೂ ಅಥವಾ 180 ದಿನ ಆದರೂ ಅವರಿಗೆ ಯಾವುದೇ ಒಂದು ಪ್ರೈವೇಟ್ ಕೆಲಸ ಆಗಲಿ ಯಾವುದೇ ಒಂದು ಕೆಲಸ ಸಿಕ್ಕಿಲ್ಲ ಅಂದರೆ ಮಾತ್ರ ಅಂಥವರು ಒಂದು ಈ ಯೋಜನೆಗೆ ಅರ್ಹರಾಗಿರ್ತಾರೆ. ಆಮೇಲೆ ಪದವಿ ಮಾಡಿದ್ದಾರೆ ಅಂದರೆ ಅವರಿಗೆ ತಿಂಗಳಿಗೆ 3,000 ರೂಪಾಯಿ ಬರುತ್ತೆ. ಆಮೇಲೆ ಡಿಪ್ಲೊಮಾ ಮಾಡಿದ್ದಾರೆ ಅಂದರೆ ತಿಂಗಳಿಗೆ ಅವರಿಗೆ 1,500 ರೂಪಾಯಿ ಬರುತ್ತೆ. ಆದರೆ ಈ ಯೋಜನೆ ಕೇವಲ 2 ವರ್ಷ ಮಾತ್ರ. ಅವ್ರಿಗೆ 2 ವರ್ಷದ ಒಳಗೆ ಅವರು ಒಂದು ಉದ್ಯೋಗನ ಹುಡುಕಬೇಕು. ಅವ್ರು ಯಾವಾಗ ಒಂದು ಉದ್ಯೋಗನ ಹುಡ್ಕೊತಾರೋ ಆವಾಗ ಅವರಿಗೆ ತಿಂಗಳ ಅಮೌಂಟ್ ಬರೋದು ಇದು ಬರುತ್ತೆ. ಯುವ ನಿಧಿ ಯೋಜನೆಯ ಒಂದು ಅಮೌಂಟ್ ಬರುತ್ತಲ್ಲ, ಅದು ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಬಟ್ ಅದನ್ನು ಹೇಗಪ್ಪ ಅಂದರೆ, ಅದನ್ನು ಯಾವ ಒಂದು ಫಲಾನುಭವಿ ಅವರೇ ಹೇಳಬೇಕು, ನಮಗೆ ಇವಾಗ ಕೆಲಸ ಸಿಕ್ಕಿದೆ. ಅವರೇ ಒಂದು ಸ್ವಯಂ ಘೋಷಣೆ ಮಾಡಿ ಆ ಒಂದು ಯೋಜನೆಯಿಂದ ಹೊರಗೆ ಬರಬೇಕು ಅಂತ ಸರ್ಕಾರ ಹೇಳಿದೆ. ಆಮೇಲೆ ಇದಕ್ಕೆ ಯಾರಪ್ಪ ಅನರ್ಹರು ಅಂದರೆ, ಇವಾಗ ಉನ್ನತ ವ್ಯಾಸಂಗ ಮಾಡಬೇಕಂತ ಅರ್ಜಿ ಹಾಕಿದವರು ಈ ಒಂದು ಯೋಜನೆಗೆ ಅರ್ಹರಾಗುವುದಿಲ್ಲ. ಆಮೇಲೆ ಉನ್ನತ ವ್ಯಾಸಂಗಕ್ಕೆ ಹೋಗಬೇಕು ಅಂತ ತಯಾರಾಗ್ತಿರೋರು ಈ ಒಂದು ಯೋಜನೆಗೆ ಅರ್ಹರಾಗುವುದಿಲ್ಲ. ಆಮೇಲೆ ಅಪ್ರೆಂಟೈಸ್ ವೇತನ ಪಡಿತಿರೋರು ಈ ಒಂದು ಯೋಜನೆಗೆ ಅರ್ಹರಾಗುವುದಿಲ್ಲ. ಆಮೇಲೆ ಬ್ಯಾಂಕಲ್ಲೇ ಸಾಲ ಪಡೆದು ಸ್ವಂತ ಉದ್ಯೋಗನ ಮಾಡ್ತಿರೋರು ಈ ಯೋಜನೆ ಒಂದು ಅರ್ಹರಾಗುವುದಿಲ್ಲ. ಒಟ್ಟಾರೆಯಾಗಿ ಏನಪ್ಪ ಅಂದರೆ, ಈ ಒಂದು ಯೋಜನೆಯನ್ನು ಒಂದು ಅರ್ಹ ಫಲಾನುಭವಿ ಆಗಬೇಕಂದ್ರೆ ಆ ಒಂದು ಫಲಾನುಭವಿ ಯುವಕ ಆಗಲಿ ಯುವತಿ ಆಗಲಿ ಪಾಸ್ ಆದ 6 ತಿಂಗಳಾದರೂ ತಮಗೆ ಕೆಲಸ ಯಾವುದೇ ಒಂದು ಕೆಲಸ ಇರಬಾರ್ದು, ಒಂದು ಸ್ವಂತ ಕೆಲಸನೇ ಇರಬಾರ್ದು. ಆಮೇಲೆ ಸರ್ಕಾರಿ ಮತ್ತು ಖಾಸಗಿ ವಲಯದಲ್ಲಿ ಕೆಲಸ ಇದ್ದರೆ ಆ ಒಂದು ಫಲಾನುಭವಿ ವ್ಯಕ್ತಿ ಇದಕ್ಕೆ ಅರ್ಹರಾಗುವುದಿಲ್ಲ ಅಂತ ಹೇಳಿದರು. ಇವಾಗ ಹೇಳಿದ್ನಲ್ಲ, ಇಷ್ಟು ಒಂದು ಅರ್ಹ ಮತ್ತು ಮಾನದಂಡಗಳು ಈ ಒಂದು ಯೋಜನೆಗೆ ಇದೆ. ಇದು ಯಾವಾಗಪ್ಪ ನಮ್ಮ ಒಂದು ಅರ್ಹ ಫಲಾನುಭವಿಗೆ ಅಕೌಂಟಿಗೆ ಬರುತ್ತೆ ಅಮೌಂಟ್ ಒಂದು ಅಕೌಂಟಿಗೆ ಬರುತ್ತೆ ಅಂದರೆ, ಜನವರಿ 12ರಿಂದ ಸ್ವಾಮಿ ವಿವೇಕಾನಂದ ಜಯಂತಿ ಇದೆ ಅಲ್ವಾ, ಜನವರಿ 12 ಅವತ್ತಿಂದ ಒಂದು DBT ಮೂಲಕ ಒಂದು ಅರ್ಹ ಫಲಾನುಭವಿಗೆ ಅಮೌಂಟ್ ಹಾಕ್ತಾ ಹೋಗ್ತಾರೆ. ಎಲ್ಲಪ್ಪ ಇದಕ್ಕೆ ಒಂದು ಅರ್ಜಿ ಹಾಕ್ಬೋದು ಅಂದರೆ, ಗ್ರಾಮವನ್ನು, ಬೆಂಗಳೂರನ್ನು, ಆಮೇಲೆ ಬಾಪೂಜಿ ಸೇವಾ ಕೇಂದ್ರ, ಗೃಹಲಕ್ಷ್ಮಿ ಅಮೌಂಟ್ನ ಹೇಗೆ ನಾವು ಒಂದು ಅರ್ಜಿ ಹಾಕಿದ್ವಲ್ಲ ಅದೇ ರೀತಿ ಇದಕ್ಕೊಂದು ಅರ್ಜಿನ ಹಾಕ್ಬೋದು. ನನ್ನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಇದರಿಂದ ಸ್ವಲ್ಪ ಇನ್ಫಾರ್ಮೇಷನ್ ಸಿಕ್ಕಿದೆ ಅನ್ನೋದಾದರೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೆ ಇನ್ನೊಂದು ವಿಡಿಯೋ ಮಾಡೋಕ್ಕೆ ಒಂದು ಹೊಸ ಬೆಂಬಲ ಕೊಟ್ಟಾಗುತ್ತೆ. ಅಲ್ಲಿವರೆಗೂ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು.